ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಬಾಂಧವರೇ, ಇವತ್ತು ನಾವು ನೋಡ್ತಿರೋದು ಕೆಲವೊಂದು ಮನೆಗಳಲ್ಲಿ ಏನೋ ಒಂದು ತೊಂದರೆ ಇರುತ್ತೆ, ಏನೋ ದುಷ್ಟಶಕ್ತಿ ಇದೆ, ಮನೇಲಿ ಯಾವುದೋ ಒಂದು ದುಷ್ಟಶಕ್ತಿ ಸೇರಿಕೊಂಡು ನಮಗೆ ತೊಂದರೆಗಳು ಮಾಡ್ತಾ ಇದೆ, ಆರೋಗ್ಯಗಳು ಹಾಳಾಗಿ ಹೋಗ್ತಾ ಇದೆ, ಮನೇಲಿ ನೆಮ್ಮದಿಗಳು ಹಾಳಾಗಿ ಹೋಗ್ತಿದೆ, ಜಗಳಗಳು, ಮಕ್ಕಳು ಹಠವಾದಿಗಳಾಗ್ತಿದ್ದಾರೆ, ಓದ್ತಾ ಇಲ್ಲ. ಒಂದು ದಿವಸ ಆರೋಗ್ಯ ಚೆನ್ನಾಗಿ, ನಾಳೆ ಬೆಳಿಗ್ಗೆ ಮತ್ತೇನೋ ಒಂದು ದಿಢೀರಂತ ಆರೋಗ್ಯ ಕೆಟ್ಟೋಗುತ್ತೆ. ನಮಗೆ ಇಲ್ಲಿ ಹಾಸ್ಪಿಟ್ಲೆಲ್ಲ ತೋರಿಸ್ತೀವಿ, ಆದರೂ ಅದು ಏನು ಅಂತ ಗೊತ್ತಿಲ್ಲ. ಮನೆಗೆ ಬಂದಾಗ ಯಥಾ ಪ್ರಕಾರ ನಮಗೆ ತೊಂದರೆಗಳಾಗುತ್ತೆ ಅಂತ ಇದನ್ನು ಸಾಕಷ್ಟು ಜನ ಕೇಳ್ತಾ ಇರ್ತೀರ. ಇಂಥದಕ್ಕೆಲ್ಲ ಒಂದು ಯಂತ್ರ ಮಾಡ್ಕೋಬೇಕು. ಅದು ಯಂತ್ರ ಯಾವುದು, ಹೇಗೆ, ಯಾವತ್ತು ಮಾಡ್ಕೊಳ್ಳೋದು, ಯಂತ್ರಲ್ಲಿ ಬರೆಯೋದು, ಅದು ನೋಡೋಣ ವೀಕ್ಷಕರೇ. ಇವತ್ತು ನಾವು ಇದನ್ನು ಸಾಕಷ್ಟು ಜನ ಕೇಳ್ತಿದ್ವಿ. ಮೊನ್ನೆ ಕೂಡ ಈಗ ಸ್ವಲ್ಪ ಒಬ್ಬರು ಬಂದಿದ್ದರು. ಅವರು ಮನೇಲಿ ಅವರು ಬಾಡಿಗೆ ಮೇಲಿರೋದು. ಆ ಬಾಡಿಗೆ ಮನೇಲಿ ಯಾರೋ ಒಬ್ಬರು ನೇಣ ಹಾಕ್ಕೊಂಡು ತೀರೋಗಿದ್ರಂತೆ. ಅವ್ರ ಮನೆ ಮಗಳು ಮಲಗಿದ್ದಾಗ ಏನೋ ತೊಂದರೆ ಆಯಿತು. ಅಲ್ಲಿಂದ ಅವ್ರ ಮುಖ ಎಲ್ಲ ಒಂದು ಸ್ವಲ್ಪ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಮನೇಲಿ ಇವೆಲ್ಲ ತೊಂದರೆಗಳು ಈ ರೀತಿ ಸಾಕಷ್ಟು ಹೇಳ್ತಾಯಿದ್ರು. ಹಾಗಾಗಿ ಇನ್ನೂ ಇದೇ ರೀತಿ ಎಷ್ಟೋ ಜನ ಹೇಳ್ತಾರೆ, ಮನೆಗಳೆಲ್ಲ ಮನೆಗೆ ಹೋದರೆ ಸಾಕು ನಮಗೆ ಏಳಿಗೆನೇ ಇಲ್ಲ, ಆ ಮನೆಗೆ ಹೋದರೆ ಮೈಕೈ ಎಲ್ಲ ನೋವು, ಅಷ್ಟು ಭಯಂಕರವಾಗಿ ಹಿಂಸೆ ಆಗುತ್ತೆ, ನರ ನಾಡಿಗಳೆಲ್ಲ ಏನೋ ಒಂದು ರಕ್ತ ಎಳ್ಕೊಂಡಂಗೆ ಆಗುತ್ತೆ ನಮಗೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತೀರ. ಅಂಥದಕ್ಕೆಲ್ಲ ಇವತ್ತು ಯಂತ್ರ ನೋಡೋಣ. ಯಾಕೆಂದರೆ ಹುಣ್ಣಿಮೆ ಬರ್ತಾ ಇದೆ, ಮಾಡ್ಕೋಬೋದು. ಅಲ್ಲ ಅಂದರೆ ಮುಂದಿನ ಒಂದು ದಿವಸದಲ್ಲಿ ಕೂಡ ಒಳ್ಳೆಯ ದಿನದಲ್ಲಿ, ಇದು ಸಿದ್ಧಿ ದಿವಸದಲ್ಲಿ ಮಾಡ್ಕೋಬೋದು. ಬನ್ನಿ, ಇವತ್ತು ಅಂಥ ದುಷ್ಟಶಕ್ತಿಗಳೆಲ್ಲ ಒಳಗೆ ಬರ್ದಿರೋಂಗೆ, ಪ್ರವೇಶ ಮಾಡ್ದಿರೋ ಥರ ಯಾವ ರೀತಿ ನಾವು ತಯಾರು ಮಾಡ್ಕೊಳ್ಳೋದು. ಇದನ್ನು ಶುಕ್ರವಾರ ಮಾಡಬೇಕಾಗುತ್ತೆ. ಶುಕ್ರವಾರ ರಾತ್ರಿ ಮಾಡಬೇಕು ಇದನ್ನು, ನೈಟ್ ಮೇಲೆ ಅಂತಂದರೆ ಒಂದು 8-9 ಗಂಟೆ ಮೇಲೆ ಮಾಡೋ ಅಂಥದ್ದು. ಇದಕ್ಕೆ ಭೋಜಪತ್ರ ಅಥವಾ ತಗಡು, ಇದು ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಯಾವ ಸಿಗುತ್ತೋ ಅದನ್ನು ತೊಗೋಬೇಕಾಗುತ್ತೆ. ಮತ್ತು ಇದಕ್ಕೆ ಒಂದು ಬೇವಿಂದು ಕಡ್ಡಿ, ಇದನ್ನು ಬರೆಯೋ ಅಂಥದಕ್ಕೆ ಬೇವಿನ ಕಡ್ಡಿ ಒಂದು ಬೇಕು. ಬೇವಿನ ಕಡ್ಡಿ ಮತ್ತು ಅದು ಬರೆಯೋದಕ್ಕೆ ಒಂದು ಕಪ್ಪು ಮಸಿ ಒಂದು ತಯಾರು ಮಾಡಿಕೋಬೇಕು. ಕೆಂಪು ಕಲರ್ದು ಅಲ್ಲ, ಕೆಂಪು ಕಪ್ಪಲ್ಲ, ಕೆಂಪು ಮಸಿನ ಒಂದು ರೆಡಿ ಮಾಡಿಟ್ಕೋಬೇಕು. ಅದು ಅಂದರೆ ಸ್ಕೆಚ್ ಪೆನ್ ಆದರೂ ಆಗುತ್ತೆ. ಅಂದರೆ ನೀವು ಭೋಜಪತ್ರದಲ್ಲಿ ಬರಿತೀವಿ ಅಂದರೆ ಕೆಂಪು ಇದರಲ್ಲಾದ್ರೂ ಬರಿಬೋದು, ಸ್ಕೆಚ್ ಪೆನ್ನಲ್ಲಿ ಬರಿಬೋದು. ಇದರಲ್ಲಿ ಬರಿತೀವಿ, ತಗಡಲ್ಲಿ ಬರಿತೀವಿ ಅಂದರೆ ಬೇರೆದ್ರಲ್ಲಿ ಬರಿಬೇಕಾಗುತ್ತೆ. ಬನ್ನಿ, ಇವಾಗ ಇದನ್ನು ಈ ಥರ ಒಂದು ಕೆಂಪು ಮಸಿ ರೆಡಿ ಮಾಡ್ಕೊತೀರಾ. ಯಂತ್ರನ ಅದರಲ್ಲಿ ಬರಿಬೇಕು, ಯಾವುದು, ಬೇವಿನ ಕಡ್ಡಿಯಿಂದ. ಅನಂತರ ಆ ಯಂತ್ರನ ಒಂದು ಕಪ್ಪು ಕಲರು, ಇದು ಕೆಂಪು ಮಸಿ, ಇದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕತ್ತಲಾಗಿರುವಂಥ ಒಂದು ಕೋಣೆಯಲ್ಲಿ ಇಟ್ಬಿಡಬೇಕು. ಅಂದರೆ ಗಾಳಿ ಬೆಳಕು ಏನು ಬರದೆ ಇರುತ್ತಲ್ಲ, ಕಪ್ಪಾಗಿರೋ ಒಂದು ಮನೆ ಅಂದರೆ ಕತ್ತಲು ಮನೆ ಅಂತ ನಾವು ಹೇಳ್ತೀವಿ. ಆ ಥರ ಕತ್ತಲು ಮನೆಯಲ್ಲಿ ಆ ಒಂದು ರೂಮಲ್ಲಿ ಅಥವಾ ಯಾವುದೋ ಒಂದು ಜಾಗ ಇದೆ, ಅಲ್ಲಿ ಅದನ್ನು ಇಟ್ಟಬೇಕು. ಇಟ್ಬಿಟ್ಟು ಇದನ್ನು ಎರಡನೇ ದಿನ, ಇದನ್ನು ಮೊದಲನೇ ದಿನ ಈ ರೀತಿ ಇಡಬೇಕು. ಎರಡನೇ ದಿನ ಇದನ್ನೇನು ಬರೆದಿರ್ತೀರಲ್ವ, ಈ ಅಂಕೆಗಳು ಸಂಖ್ಯೆಗಳು ಅಂತ ಏನು, ಅದನ್ನು ಓದಬೇಕು. ಅಂದರೆ 7 ಬಾರಿ ಇದನ್ನು ಓದಬೇಕು. ಓದ್ಬಿಟ್ಟು ಇದನ್ನು ರಾತ್ರಿ ನಿಮ್ಮ ಒಂದು ಮನೆ ಬಾಗಿಲು ಅಂತ ಏನು ಹೇಳ್ತೀವಲ್ಲ, ಆ ಬಾಗಿಲಲ್ಲಿ, ಅಂದರೆ ಈ ಮೇನ್ ಡೋರಿಂದ ಈಚೆಗೆ, ಮನೆ ಒಳಗಡೆ ಅಲ್ಲ, ಈಚೆಗೆ ಆ ಬಾಗಿಲಲ್ಲಿ ಇದನ್ನು ಭೂಮಿ ಒಳಗಡೆ ಸ್ವಲ್ಪ ತೋಡ್ಬಿಟ್ಟು ಊತ್ಬಿಡ್ಬೇಕು. ಇದನ್ನು ಭೂಮಿ ಒಳಗಡೆ ಸ್ವಲ್ಪ ಹಳ್ಳ ತೋಡ್ಬಿಟ್ಟು ಇದನ್ನು ಊತ್ಬಿಡಬೇಕು. ಅಂದರೆ ಈಗೆಲ್ಲ ಸಿಮೆಂಟ್ ಅದೆಲ್ಲ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ನೋಡಿಕೊಂಡು ನಿಮ್ಮ ಅಲ್ಲಿ ಓಡಾಡೋದು, ನಿಮ್ಮ ಒಂದು ಮನೆ ಸಮೀಪಕ್ಕೆ ಏನಿದೆ ಅನ್ನೋದು ನೀವು ತಿಳ್ಕೊಂಡು ಆ ಒಂದು ಇದರಲ್ಲಿ ಮಾಡಿ. ಯಾಕೆಂದರೆ ಆಗಿನಂಥ ಗ್ರಂಥದಲ್ಲಿ ಸಿಮೆಂಟ್ ಅವೆಲ್ಲ ಏನಿರಲ್ಲ, ಸಗಣಿ ಮತ್ತು ಮಣ್ಣಿರೋದ್ರಿಂದ ಅವರು ಆ ರೀತಿ ಕೊಟ್ಟಿರ್ತಾರೆ. ಅದನ್ನು ನೀವು ನಿಮ್ಮ ಒಂದು, ಅಂದರೆ ನೀವು ಓಡಾಡಬೇಕು, ನಿಮ್ಮ ಒಳಗಡೆ ಯಾವುದು ಪ್ರವೇಶ ಆಗಬಾರ್ದು. ಹಾಗಾಗಿ ಇದನ್ನು ಆ ರೀತಿಯಾಗಿ ನೋಡಿಕೊಂಡು ನೀವು ಮಾಡಿ. ಅಂದರೆ ಗ್ರೌಂಡ್ ಫ್ಲೋರ್ ಇರೋರು ಆದರೆ ಮಾಡ್ಕೋಬೋದು, ಮಾಡಿ ಮೇಲೆ ಇರೋರಾದರೆ ಮಾಡ್ಕೊಳ್ಳಿಕ್ಕೆ ಕಷ್ಟ. ಆ ಥರ ಆಯಿತು ಅಂತಂದರೆ ನೀವು ಈ ಒಂದು ಮೇನ್ ಡೋರ್ ಇರುತ್ತಲ್ಲ, ಆ ಮೇನ್ ಡೋರ್ ತಲೆ ಬಾಗಿಲಿಗೆ ಇದನ್ನು ಕಟ್ಬೋದು ಅಥವಾ ಫ್ರೇಮ್ ಮಾಡಿ ಹ್ಯಾಂಗ್ ಮಾಡ್ಬೋದು. ಇದು ಎರಡರಲ್ಲಿ ಆಪ್ಷನ್ ಇರುತ್ತೆ. ಯಾಕೆಂದರೆ ಭೂಮಿ ಕಡೆ ಇರೋರಿಗೆ, ಗ್ರೌಂಡ್ ಫ್ಲೋರ್ ಇರೋರಿಗೆ ನೆಲ ಆದರೂ ಸಿಗುತ್ತೆ ಎಲ್ಲ ಮಾಡಲಿಕ್ಕೆ. ಅದು ಮಾಡಿ ಮೇಲೆ ಇರ್ತೀವಿ ನಾವು, ಅದನ್ನೆಲ್ಲ ಮಾಡೋದು ಹೇಗೆ ಅನ್ನೋಗಿದ್ರೆ ಅದಕ್ಕೆ ಒಂದು
ಯಂತ್ರ ಹಾಕ್ಬೋದು ಅಥವಾ ಭುಜಪತ್ರೆಯಲ್ಲಿ ಆಗ್ಬೋದು. ಇದನ್ನು ಒಂದು ಫ್ರೇಮ್ ಹಾಕ್ಸ್ಬಿಟ್ಟು ಮೇನ್ ಡೋರ್ ಹತ್ರ ಒಳಗಡೆ ಮಖ ಅಥವಾ ಈಚೆ ಮಖಕ್ಕೆ ಈ ಹಾಕಿ ನೀವು ಹ್ಯಾಂಗ್ ಮಾಡ್ಬೋದು, ಅಂದರೆ ನೇತಾಕ್ಬೋದು. ಅದನ್ನು ನೇತಾಕಿದಾಗ ಅದೇ ಫಲ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಇದು ಒಂದು ಯಾಕೆಂದರೆ ಸಾಕಷ್ಟು ಜನದ ಈ ಒಂದು ಪಾಪ ಹೇಳ್ತಾ ಇರ್ತಾರೆ, ಈ ಥರ ಮನೆಗೆ ಹೋದ್ಮೇಲೆ ನಮಗೆಲ್ಲ ಕಷ್ಟಗಳು, ಆರೋಗ್ಯಗಳು ಏನೂ ಇಲ್ದಂಗೆ ಆಗೋಗಿದ್ದಾವೆ, ಹಣಕಾಸು ಸಮಸ್ಯೆ ಜಾಸ್ತಿ ಆಗಿದೆ, ಚೆನ್ನಾಗಿದ್ವಿ ನಾವು, ಇಲ್ಲಿಗೆ ಬಂದಮೇಲೆ ಹಣಕಾಸದು ಸಮಸ್ಯೆ, ಕೆಲವು ಮತ್ತು ಪ್ರಾಣಿಗಳು ಸತ್ತೋಗ್ತವೆ ಅನ್ನೋದು ಕೂಡ ನಾನು ಸಾಕಷ್ಟು ಕೇಳಿದ್ದೀನಿ. ಹಾಗಾಗಿ ಇಂಥ ಒಂದು ಯಾರ್ಯಾರ ಸಮಸ್ಯೆ ಇತ್ತು ಅಂದರೆ ಅವರು ಖಂಡಿತ ಇದನ್ನು ಮಾಡಿಕೊಂಡು ಆ ಕಷ್ಟದಿಂದ ಪಾರಾಗ್ಬೋದು ಅಂತ ಹೇಳ್ತೀನಿ. ವೀಕ್ಷಕರೇ, ಈ ಒಂದು ವಿಡಿಯೋ ನೀವು ನೋಡ್ತಾ ಇರೋದು ಏನು ಇದೆ, ಆ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.